ಈ ಕಡಾಯಿಗೆ ನಾನು ಇಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ರೀ. 2 ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಹುರಿದ್ಬಿಟ್ಟು ತೊಗೋತೀನಿ ರೀ. ಮೆಂತ್ಯ ಕಾಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ಕಿನ್ಗೆ, ಹೇರ್ಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಮತ್ತು ಬಾಣಂತಿಯರಿಗೂ ಈ ಮೆಂತ್ಯ ಕಾಳನ್ನು ಕೊಡ್ತಾರೆ ಹಾಲು ಹೆಚ್ಚಾಗಲಿ ಅಂತೇಳಿ. ನೋಡಿ ಇದನ್ನು ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ರೀ. ನೋಡಿ ಹುರಿದ ಮೇಲೆ ಇಲ್ಲಿ ದೊಡ್ಡ ಗಡ್ಡೆಯಲ್ಲಿ 1 ಗಡ್ಡೆ ಆಗಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಬೆಳ್ಳುಳ್ಳಿಯನ್ನು ಹಾಕೇ ಹಾಕಬೇಡ್ರಿ, ಸ್ವಲ್ಪ ಜಜ್ಜಿ ಹಾಕಿರಿ. ನಾನು ಸಿಪ್ಪೆ ಧರಿಸ್ಲೇನೆ ಹಾಕಿನಿ, ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಬೋದು. ನಾನು ಸಿಪ್ಪೆ ಧರಿಸ್ಲೆ ಹಾಗೆ ಹಾಕಿರೋದ್ರಿಂದ ಅದು ಎಣ್ಣೆಯಲ್ಲಿ ಏನು ಮಾಡ್ತಾವ್ರಿ ನೋಡು ಸಿಡಿತಾವ್ರಿ ಅವು ಎಣ್ಣೆಯಲ್ಲಿ. ಆದಷ್ಟು ಅದಕ್ಕೆ ಏನು ಮಾಡಿರಿ, ನೀವು ಸ್ವಲ್ಪ ಜಜ್ಜಿನೇ ಹಾಕಿರಿ. ಒಂದು 12 ಒಣ ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನೋಡಿ 1 ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕಿದ್ದೀನಿ. ಈಗ ಇದನ್ನು ಎಲ್ಲನೂ ಹುರಿದ್ಬಿಟ್ಟು ತೊಗೋತೀನಿ. ನೋಡಿ ಬೆಳ್ಳುಳ್ಳಿಯನ್ನು ಹುರಿಯೋ ಮುಂದೆ ಹುಷಾರಾಗಿ ಹುರಿರಿ. ಅದಕ್ಕೆ ಸಿಪ್ಪೆ ಧರಿಸ್ಲೆ ಹಾಕಿರೂ ಸ್ವಲ್ಪ ಜಜ್ಜಿ ಹಾಕಿರಿ ಅದನ್ನು, ಇಲ್ಲಾಂದರೆ ಎಣ್ಣೆ ಒಳಗೆ ತುಂಬಾ ಸಿಡಿದು ಬಿಡ್ತದೆ ರೀ ಅದು. ನೋಡಿ ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೊಂಡೇನಿ ರೀ ನನಗೆ. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. 1 ಈರುಳ್ಳಿಯನ್ನು ಉದ್ದಾಗಿ ದೊಡ್ಡ ಸೈಜದ್ದು ಈರುಳ್ಳಿ ಇದ್ದರೆ, ಸಣ್ಣ ಇದ್ದು ಅಂದರೆ 2 ಈರುಳ್ಳಿಯನ್ನು ಹಾಕಿರಿ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹುರಿದ್ಬಿಟ್ಟು ತೊಗೊಂಡಿದ್ರಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿರಿ. 1 ನಿಂಬೆ ಗಾತ್ರದಷ್ಟು ಏನು ಬೇಡ, ಹುಳಿ ಜಾಸ್ತಿ ಆಗ್ತೈತಿ. ಸೊ 2 ಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕ್ರಿ. ನೋಡಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹುರಿದ್ಬಿಟ್ಟು ತೊಗೊಂಡಿನಿ ನೋಡಿರಿ. ಆಮೇಲೆ ಸ್ವಲ್ಪ ತೊಳೆದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆ ಕೊತ್ತಂಬರಿ ಸೊಪ್ಪನ್ನು ಹುರಿದ್ಬಿಟ್ಟೇ ತೊಗೋಬೇಕ್ರಿ. ಹುರಿಯೋದ್ರಿಂದನೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ, ಹಾಗೆ ಹಸಿದು ಹಾಕೋದಕ್ಕಿಂತ. ನೋಡಿ ಅದನ್ನು ಹುರಿದು ಏನಾಗ್ಯದ ರೀ, ಕೊತ್ತಂಬರಿ ಸೊಪ್ಪನ್ನು ಸಾಫ್ಟ್ ಆಗ್ಯದ. ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಇದನ್ನು ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೋರಿ. ಇಲ್ಲಾಂದ್ರೆ ಮೆಂತ್ಯ ಏನಾಗುತ್ತವೆ ತುಂಬಾ ಹುರಿದ್ಬಿಟ್ಟು ಅವಾಗ ಟೇಸ್ಟ್ ಕಹಿ ಆಗ್ತದೆ. ಆದರೆ ಈಗ ನಾನಿಲ್ಲಿ ಮೆಂತ್ಯ ಕಾಳಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂಚೂರೂ ಕಹಿ ಆಗಲ್ಲ ರೀ ಇದು, ಮತ್ತು ಮೆಂತ್ಯ ಕಾಳದಿಂದ ಮಾಡ್ಯದಂತ ಹೇಳಿ ಗೊತ್ತೂ ಆಗಲ್ಲ ರೀ ಇದು. ನೋಡಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಹುಣಸೆ ಹಣ್ಣು ಹಾಕಿರೋದ್ರಿಂದ ನಾನು 1 ಸ್ಪೂನ್ ಆಗಷ್ಟೇ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತೀನಿ. ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಅಷ್ಟೇ ಒಂದು 3 ಸ್ಪೂನು 4 ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೋತೀನಿ ರೀ ಇದನ್ನು. ನೋಡಿ ಆ ಬ್ಯಾಡಗೆ ಮೆಣಸಿನ್ಕಾಯಿದಿಂದ ಕಲರ್ನು ತುಂಬಾ ಚೆನ್ನಾಗಿ, ಖಾರ ಇರೋ ಮೆಣಸಿನ್ಕಾಯಿ ಹಾಕಬಾರ್ದು ರೀ ಇದಕ್ಕೆ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿನೇ ಮಾಡಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ. ನೋಡಿ ಒಗ್ಗರಣೆಗೆ ಒಂದು 3 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗ ಸಾಸಿವೆ, ಅರ್ಧ ಸ್ಪೂನ್ ಆಗ ಜೀರಿಗೆ. ನೋಡಿ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತೀನಿ. ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ. ಇಂಗದಿಂದ ಟೇಸ್ಟ್ನ ಚೆನ್ನಾಗಿ ಬರ್ತದೆ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ನೋಡಿ ಲೋ ಫ್ಲೇಮ್ದಲ್ಲಿಟ್ಟೆ ಹಾಕ್ರಿ, ಇಲ್ಲಾಂದರೆ ಹಿಂಗೇನಾಗ್ತದೆ ಬೇಗನೆ ಸೀದು ಹುದುಗಿ. ಈಗ ಆ ಚಟ್ನಿಯನ್ನು ಹಾಕೊಂಡ್ರಿ. ಈಗ ನೋಡಿ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು. ನೋಡಿ ಆಲ್ರೆಡಿ ಎಲ್ಲನೂ ಹುರ್ಕೊಂಡಿರ್ತೀವಿ, ಆ ಎಣ್ಣೆ ಜೊತೆನೂ ಚೆನ್ನಾಗಿ ನೋಡಿ ಬೇಯಿಸ್ಬಿಟ್ಟು ತೊಗೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ನೋಡಿರಿ ಒಂದು 2 ನಿಮಿಷ ನಾನು ಏನು ಮಾಡಿದ್ದೀನಿ, ಲೋ ಫ್ಲೇಮ್ದಲ್ಲಿಟ್ಟನೆ ಇದನ್ನೆಲ್ಲ ಏನು ಮಾಡಿದ್ದೀನಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಕರೆಕ್ಟಾಗಿ ರೆಡಿಯಾಗಿದ್ರೆ ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಟೇಸ್ಟಿಯಾಗಿರುವಂಥ ಮೆಂತ್ಯ ಚಟ್ನಿ ರೆಡಿಯಾಗಿದ್ರಿ. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬಿಸಿ ಅನ್ನಕ್ಕೆ ಮೆಂತ್ಯ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇದು ನೀವು ಬಿಸಿ ಅನ್ನಕ್ಕೆ ಅಷ್ಟೇ ಅಲ್ಲ, ಬಿಸಿ ರೊಟ್ಟಿ, ಬಿಸಿ ಚಪಾತಿಗೆ ಮೆಂತ್ಯ ಚಟ್ನಿ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಎರಡು ಯಾವುದ್ರಲ್ಲಿನೂ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ತಿನ್ಬೋದು. ಮತ್ತು ಇದು ಒಂದು ಚೂರೂ ಖಾರ ಇಲ್ಲ ರೀ. ಮಕ್ಕಳಿಗೆ ನೀವು ಚಪಾತಿ ರೊಟ್ಟಿಯಲ್ಲಿನೂ ಇದನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿನೂ ಕೊಡ್ಬೋದು. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ನಾನಿವತ್ತು ಇದನ್ನು ಏನು ಮಾಡ್ತಾಯಿದ್ದೀನಿ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮೆಂತ್ಯ ಚಟ್ನಿ ಹಾಕ್ಕೊಂಡು ನೋಡಿ ಈ ರೀತಿ ಚಟ್ನಿ ಮಾಡಿ ಇಟ್ಕೊಂಡು ನೀವು ಒಂದು ಅನ್ನ ಮಾಡ್ಕೊಂಡ್ರೂ ಒಂದೊಂದು ಸಲ ಅಡುಗೆ ಮಾಡೋದು ಬೇಜಾರಾದಾಗೂ ಈ ರೀತಿ ಅಡುಗೆ ರೆಡಿ ಆಗ್ತದೆ ರೀ. ನೋಡಿ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಮೆಂತ್ಯ ಚಟ್ನಿ ರೆಡಿ ಆಗ್ಯದ್ರಿ. ಈ ಮೆಂತ್ಯ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಹೇಳಿಸ್ರಿ. ನೀವು ಈವನ್ ಪರಾಟ ಮಾಡ್ರೆ ಪರಾಟಕ್ಕೂ ಈ ಚಟ್ನಿ ಏನು ಮಾಡ್ಬೋದು, ಹಚ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡಿ ನಾನಿವತ್ತು ಅನ್ನದ ಜೊತೆ ನಿಮಗೆ ಸರ್ವ್ ಮಾಡಿ ತೋರಿಸಿದ್ದೀನಿ. ನೀವು ಬಿಸಿ ರೊಟ್ಟಿ ಚಪಾತಿ ಎರಡಕ್ಕೂ ತಿನ್ಕೋಬೋದು ಇದನ್ನು. ನೋಡಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.